ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿರೋದು ಗೌರ್ನಮೆಂಟ್ಗೆ ಲಾಭನ ನಷ್ಟನ ಅನ್ನೋದ್ರ ಬಗ್ಗೆ ಇವತ್ತಿನ ಡಿಸ್ಕಷನ್. ಮೊದಲನೇದಾಗಿ ಇದರಿಂದ ಗೌರ್ನಮೆಂಟ್ಗೆ ಯಾವುದೇ ನಷ್ಟ ಇಲ್ಲ, ಇದು ಲಾಭ ತಂದುಕೊಡ್ತಿದೆ. ಆದರೆ ಇದ್ರ ಬಗ್ಗೆ ಯಾರು ಹೇಳಲ್ಲ ಆ್ಯಂಡ್ ತೋರಿಸ್ಕೊಳ್ತಿರೋ ರೀತಿ ನಾವು ಕಷ್ಟದಲ್ಲಿದ್ದರೂ ಸಹ ಹೆಣ್ಮಕ್ಳಿಗೆ ಸಹಾಯ ಮಾಡ್ತಿದ್ದೀವಿ ಅಂತ. ಇದು ಹೇಗೆ ಲಾಭ ಆಗುತ್ತೆ ಅಂತ ಪ್ರಾಕ್ಟಿಕಲಿ ಹೇಳ್ತೀನಿ, ಕೇಳಿ. ಮುಂಚೆಯಿಂದನೂ ಏನಾಗ್ತಿದೆ, ಗೌರ್ಮೆಂಟ್ ಬಸ್ಸಲ್ಲಿ 80% ಗಂಡ್ಮಕ್ಳು ಓಡಾಡ್ತಿದ್ರೆ ಹೆಣ್ಮಕ್ಳು 20% ಓಡಾಡ್ತಿದ್ರು. ಇದರ ಲೆಕ್ಕಾಚಾರದಲ್ಲಿ ಗೌರ್ಮೆಂಟ್ ಡಿಪೆಂಡ್ ಆಗಿದ್ದಿದ್ದು ಗಂಡ್ಮಕ್ಳ ಮೇಲೆ. ಇದರಿಂದ ಅವಾಗಲೂ ರೆವೆನ್ಯೂ ಬರ್ತಿತ್ತು, ಇವಾಗಲೂ ರೆವೆನ್ಯೂ ಬರ್ತಿದೆ. ಇದರಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. ಫ್ರೀ ಕೊಡೋಕ್ಕೂ ಮುಂಚೆ ಒಂದು ಬಸ್ಸಲ್ಲಿ 5 ಸೀಟ್ ಖಾಲಿ ಹೋಗ್ತಿತ್ತು ಅಂದ್ಕೊಳ್ಳಿ. ಈಗ ಫ್ರೀ ಆಗಿರೋದ್ರಿಂದ ಭರ್ತಿಯಾಗಿ ನಿಂತ್ಕೊಂಡು ಹೋಗ್ತಿದ್ದಾರೆ ಅಷ್ಟೆ. ಆದರೆ ಬಸ್ ರೆವೆನ್ಯೂಲಿ ಯಾವುದೇ ಚೇಂಜಸ್ ಆಗಿಲ್ಲ ಗಂಡ್ಮಕ್ಳ ಕಡೆಯಿಂದ. ಎರಡನೇದು, ಒಬ್ಬ ಮಗ ತಾಯಿನ ಕರ್ಕೊಂಡು ದೂರದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟರು ಅಂದ್ಕೊಳ್ಳಿ. ಆ ತಾಯಿ ಬಸ್ ಟಿಕೆಟ್ ಫ್ರೀ ಆಗಿರ್ಬೋದು, ಬಟ್ ಮಗ ಹೋಗ್ತಿರೋದ್ರಿಂದ ಮಗನ ಟಿಕೆಟು ತಾಯಿ ಟಿಕೆಟ್ನ ರೀಪ್ಲೇಸ್ ಮಾಡುತ್ತೆ. ಈಗ ಅಷ್ಟು ದೂರ ದೇವಸ್ಥಾನಕ್ಕೆ ಹೋದ್ಮೇಲೆ ದೇವಸ್ಥಾನದ ಉಂಡಿಗೆ ದುಡ್ಡು, ಪೂಜೆ ಮಾಡಿಸ್ಲಿಕ್ಕೆ ಕಾಯಿ ಹಣ್ಣು ಹೂವು, ಅಲ್ಲಿನ ಲೋಕಲ್ ಆಟೋ ಓಡಾಡಲಿಕ್ಕೆ, ಮತ್ತು ಅಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ಲೋಕಲ್ ಹೋಟೆಲ್, ಹೀಗೆ ಅಲ್ಲಿ ಸಾಕಷ್ಟು ಖರ್ಚಾಗುತ್ತೆ. ಅದೆಲ್ಲ ಗೌರ್ಮೆಂಟ್ಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಕ್ಸ್ಟ್ರಾ ಆದಾಯ ತರ್ತಿರುತ್ತೆ. ಮೂರನೇದು, ಬಸ್ ಫ್ರೀ ಕೊಟ್ಟು ಎಲ್ಲರೂ ಗಮನ, ಅಂದರೆ ಯಾರು ಪ್ರಶ್ನೆ ಮಾಡಲ್ಲ ಅನ್ನೋ ಧೈರ್ಯದಲ್ಲಿ ಬೇರೆ ಬೇರೆ ರೀತಿ ಎಲ್ಲದರ ಬೆಲೆ ಹೆಚ್ಚು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಫ್ರೀ ಸಿಕ್ಕಿರೋದ್ರಿಂದ ಇದೊಂದನ್ನು ನೆಪ ಹೇಳ್ಕೊಂಡು 10ರಲ್ಲಿ ಬೆಲೆ ಏರಿಕೆ ಮಾಡ್ತಾರೆ ಕೂಡ. ಇಲ್ಲಿ ಆಗ್ತಿರೋದು ಇಷ್ಟೇ, ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿರೋದ್ರಿಂದ ಗೌರ್ಮೆಂಟ್ಗೆ ಆದಾಯನೂ ಬರ್ತಿದೆ, ಮತ್ತು ಈ ಕಾರಣದಿಂದ ಬೇರೆ ಬೇರೆ ತಪ್ಪುಗಳು ಕೂಡ ಮುಚ್ಚೋಗ್ತಿದೆ. ಇದರಿಂದ ಗೌರ್ಮೆಂಟ್ ಸೇಫ್ ಆಗ್ತಿದೆ ಕೂಡ. ಹೆಣ್ಮಕ್ಳು ಗರ್ವ ಪಡಬೇಕು. ಫ್ರೀ ಅನ್ನೋದು ಹೆಸರಿಗೆ, ಆದರೆ ಇದರಿಂದ ಗೌರ್ಮೆಂಟ್ಗೆ ಆದಾಯ ಹೆಚ್ಚಾಗಿದೆ, ಆದರೆ ಇದನ್ನು ಹೊರಗೆ ಹೇಳಲ್ಲ ಅಷ್ಟೇ.